ಪೂಜ್ಯ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳಿಗೆ ಭಾರತ ರತ್ನ ಪುರಸ್ಕಾರ ನೀಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂಬುದು ಸರ್ವಧರ್ಮಗಳ ಅಪಾರ ಭಕ್ತರ ಆಶಯವಾಗಿದೆ ಎಂದು ರೋಣ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಒತ್ತಾಯಿಸಿದರು. ಮಂಗಳವಾರ ಸ್ಥಳೀಯ ಕಾಲಕಾಲೇಶ್ವರ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದಿಂದ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಜನ್ಮೋತ್ಸವ ಪ್ರಯುಕ್ತ ಅನ್ನದಾಸೋಹಕ್ಕೆ ಚಾಲನೆ ನೀಡಿ ಸಮಾರಂಭದಲ್ಲಿ ಮಾತನಾಡಿದರು. ಇವತ್ತು ನಿಜವಾಗ್ಲೂ ಕೂಡ ಪಂಡಿತ್ ಪುಟ್ಟರಾಜ್ ಗವಾಯಿಗಳವ್ರನ್ನ ನಾವು ಎಷ್ಟು ಸ್ಮರಣೆ ಮಾಡ್ಕೊಂಡ್ರು ಕೂಡ ಕಡಿಮೆ. ಅಂತ ಒಬ್ಬ ಬಹಳ ಶಕ್ತಿಯನ್ನಿರ್ತಕ್ಕಂಥ ನಮ್ಮ ಪೂಜ್ಯರು ಈ ಭಾಗದಲ್ಲಿ ಸಾಕಷ್ಟು ಅವರ ಮಾಡಿದಂತ ಸೇವೆ ಇವತ್ತು ನಾವು ಯಾವಾಗ್ಲೂ ಕೂಡ ಆ ಒಂದು ಸೇವೆ ಯಾರು ಕೂಡ ನಾವೆಲ್ಲ ಮರೆಯುವಂಗಿಲ್ಲ. ಅಂತ ಒಂದು ಅವಿಸ್ಮರಣೀಯ ಸೇವೆಯನ್ನ ಈ ನಾಡಿಗೆ ಕೊಟ್ಟಂತ ಅವರ ಒಂದು ಕೀರ್ತಿ ಯಾವಾಗ್ಲೂ ಇವತ್ತು ಅಜರಾಮರ. ಅಂದ್ರೆ ಇವತ್ತು ಅಂತ ಒಂದು ಬಹಳ ಅದ್ಭುತವಾದಂತ ಒಂದು ಇದನ್ನೇ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ತಮ್ಮ ಒಂದು ಇಟ್ಕೊಂಡು ವಿದ್ಯೆ ಅನುಭವವನ್ನು ಇಟ್ಕೊಂಡು ಈ ಭಾಗದಲ್ಲಿ ಸಾಕಷ್ಟು ಅನಾಥ ಮಕ್ಕಳಿಗೆ ಇವತ್ತು ಅಂತ ಒಂದು ಬದುಕಿಗೆ ದಾರಿಯನ್ನ ತೋರಿಸ್ಕೊಟ್ಟಂತವ್ರು. ಇವತ್ತು ಯಾವ ರೀತಿಯಾಗಿ ಇವತ್ತು ಯಾವ ಮಕ್ಕಳು ಕೂಡ ಇವತ್ತು ಕಡಿಮೆ ಇಲ್ಲ. ಇವತ್ತು ಯಾರೇ ಇವತ್ತ ಭಗವಂತನ ದೃಷ್ಟಿಯಲ್ಲಿ ಇವತ್ತು ನಾವೇನಾದ್ರೂ ಒಂದು ಇದಾಗಿ ಹುಟ್ಟಿರ್ಬೋದು, ಇವತ್ತ ಕಣ್ಣಿಲ್ದನೆ ಅಂದ ಇದ್ರಲ್ಲಿ ನಾವು ಯಾವ್ದಾರು ಒಂದು ಇದ್ರಲ್ಲಿ ಹುಟ್ಟಿರ್ಬೋದು. ಆದ್ರೆ ಆ ಮಕ್ಕಳಿಗೆ ಎಂದೂ ಕೂಡ ಇವತ್ತು ಸಮಾಜ ತಿರಸ್ಕರಬಾರದು. ಅಂತ ಮಕ್ಕಳಲ್ಲಿ ಒಂದು ಚೈತನ್ಯ ಇರ್ತೈತಿ, ಅಂತ ಒಂದು ಇದಿರ್ತೈತಿ ಅಂತಂದು ಇಟ್ಕೊಂಡು ಅಂತ ಮಕ್ಕಳಿಗೆ ಇವತ್ತು ತಮ್ಮ ಮಠದಲ್ಲಿ ನಮ್ಮ ಪಂಡಿತ್ ಪುಟ್ಟರಾಜ್ ಅವರ ಗವಾಯಿಗಳವರ ಮಠದಲ್ಲಿ ಅವ್ರಿಗೆ ಸಂಗೀತ ಒಂದು ವಿದ್ಯೆಯನ್ನ ಕೊಡೋ ಮೂಲಕ ಸಾಕಷ್ಟು ಅಂತ ಮಕ್ಕಳಿಗೆ ಇವತ್ತು ಬೆಳಗಿಸ್ತಕ್ಕಂತ ಕೀರ್ತಿ ಈ ಜಗತ್ತಿನಲ್ಲಿ ದೇಶದಲ್ಲಿ ಯಾರಾದ್ರೂ ಇದೆ ಅಂದ್ರೆ ಅದು ಪಂಡಿತ್ ಪುಟ್ಟರಾಜುಗಳೆಂದು ನಾವೆಲ್ಲ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೇಕಾಗುತ್ತೆ. ಅದಕ್ಕೆ ಇವತ್ತು ನಾವೆಲ್ಲ ಅವರ ಜನ್ಮ ದಿನೋತ್ಸವದಲ್ಲಿ ನಾವೆಲ್ಲ ಸಾಕಷ್ಟು ಇಂಥ ಅನ್ನ ಪ್ರಸಾದನ ಆಚರಣೆ ಮೂಲಕ ಅನ್ನ ಪ್ರಸಾದವನ್ನ ವಿತರಣೆಯನ್ನು ಮೂಡುವ ಮೂಲಕ ಸಮಾಜದಲ್ಲಿ ಬಡವರಿಗೆ ಇಂಥವನ್ನೆಲ್ಲವನ್ನು ಅವರ ಒಂದು ನೆನಪಿನಲ್ಲಿ ಸದಾ ನಾವೆಲ್ಲ ಬೆಳಗ್ಬೇಕು, ಅವರಲ್ಲಿ ಸ್ಮರಣೆಯಲ್ಲಿ ನಾವೆಲ್ಲ ನಡಿಬೇಕು ಅನ್ನೋದು ವಿಚಾರವಾಗಿ ಪ್ರತಿ ವರ್ಷ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಎಚ್ ಸೋಂಪೂರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲ ಸಂಘಟನೆಗಾರರಿಗೆ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ನಾವೆಲ್ಲ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರಿಗೆ ಇವತ್ತು ಅವರಿಗೆ ಭಾರತ ರತ್ನ ಸಿಗಬೇಕನ್ನೋದು ನಮ್ಗೆಲ್ಲರ ಈ ಭಾಗದ ಎಲ್ಲ ನಮ್ಮ ಜನರ ಒಂದು ಇದಾಗಿದೆ. ಎಲ್ಲರ ಜನರ ಅವ್ರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಸಿಕ್ಕರೆ ನಮ್ಗಿನ್ನೂ ಕೂಡ ಅವರ ಮಾಡ್ತಕ್ಕಂತ ಸೇವೆ ಅದಕ್ಕೆ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿರ್ತೈತಿ. ಅದಕ್ಕೆ ಕೇಂದ್ರ ಸರ್ಕಾರವು ಕೂಡ ಆದಷ್ಟು ಅವರಿಗೆ ಒಂದು ಆ ಗೌರವವನ್ನ ಸ್ಥಾನವನ್ನ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರಿಗೆ ಲಭಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಆಗಿದೆ. ಅದಕ್ಕೆ ಆದಷ್ಟು ಬೇಗನೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರವರು ಅದಕ್ಕೆ ಇದು ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಆಗಿದೆ. ಅದಕ್ಕಾಗಿ ಇವತ್ತಿನ ಒಂದು ಏನು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಇಟ್ಕೊಂಡಂತ ಎಲ್ಲ ಸಂಘಟನೆಗಾರರಿಗೆ ಇನ್ನೂ ಕೂಡ ಅವರ ಹೆಸರಿನಲ್ಲಿ ನಾವ್ ಎಷ್ಟು ಇದನ್ನ ಮಾಡಿದ್ರು ಕೂಡ ಕಡಿಮೆ. ಸದಾ ಅವರ ಒಂದು ಸ್ಮರಣೆಯಲ್ಲಿ ಇನ್ನೂ ಹೆಚ್ಚು ಅನಾಥ ಮಕ್ಕಳಿಗೆ ಒಂದು ಬೆಳಕನ್ನ ಚೆಲ್ತಕ್ಕಂತ ಕೆಲಸ ಎಲ್ಲ ಸಂಘಟನೆಗಾರರಿಂದ ಆಗ್ಲಿ ಅನ್ನುವಂತ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಾರರಿಗೆ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷ ಸಿದ್ದಪ್ಪ ಬಂಡಿ, ಶಶಿಧರ್ ಹೂಗಾರ್, ರಾಜು ಸಾಂಗ್ಲಿಕರ್ ಮಾತನಾಡಿದರು. ಪುಟ್ಟರಾಜ ಗವಾಯಿಗಳು ಆನಗಲ್ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ತದನಂತರ ಅವರು ದಕ್ಷಿಣ ಮಠಕ್ಕೆ ಪೀಠಾಧಿಪತಿಗಳಾಗಿ ನೇಮಕಗೊಂಡ ನಂತರ ಅವರು ಮಾಡಿದ ಕಾರ್ಯ ಬಹಳ ಜೀವಂತವಾಗಿ ಇನ್ನೂ ಕೂಡ ಉಳಿದವಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಯಾಕಂದರೆ ಅವರು ಸಂಗೀತ ಕ್ಷೇತ್ರದಲ್ಲಿ
ಒಬ್ಬ ಅಂಧರಾಗಿ ಮಾಡಿದಂಥ ಕ್ರಾಂತಿ ಈ ಜಗತ್ತಿನಲ್ಲಿ ಹಿಂದೂ ಯಾರಿಲ್ಲ, ಮುಂದೆ ಯಾರು ಹುಟ್ಟೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಯಾಕೆಂದರೆ ಅವರು ನಡೆಸಿದಂಥ ಸಂಗೀತ ಕಾರ್ಯಕ್ರಮಗಳು ಅದು ಅಷ್ಟೊಂದು ರೋಚಕವಾಗಿದ್ದು ಅಂತಂದು ನಾವು ನೀವೆಲ್ಲ ಕಂಡೀವಿ ನೋಡಿ. ಅಂಥ ಒಂದು ಶಕ್ತಿಯನ್ನು ಉಳ್ಳಂಥ ಪುಟ್ಟರಾಜರು ನಮ್ಮ ನಾಡಿನ ಒಂದು ಹೆಮ್ಮೆಯ ರತ್ನ ಅಂತಂದು ನಾವು ಹೇಳಬೇಕಾಗುತ್ತೆ. ಅವರ ಆ ಸಂದರ್ಭದಲ್ಲಿ ನಮ್ಮ ಅಂಧ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ವಿಶೇಷ ಮುಂದಾಲೋಚನೆ ಇಟ್ಕೊಂಡು ವೀರಶೈವ ಪುಣ್ಯಾಶ್ರಮವನ್ನು ಕೂಡ ಜಗತ್ತಿನಲ್ಲಿ ಸ್ಥಾಪಿಸಿದ್ದು ನಮಗೆಲ್ಲ ಗೊತ್ತಿದ್ದ ವಿಷಯ. ಹೀಗಾಗಿ ಅವರು ಮಾಡಿದ ಅನೇಕ ಕಾರ್ಯಗಳ ಜೊತೆಗೆ ಅವರ ತುಲಾಭಾರಗಳು ಒಂದು ಗಿನ್ನಿಸ್ ದಾಖಲೆ ಅಂತ ಹೇಳ್ಬೋದು. ಅವರಿಗೆ ಮಾಡಿದಂಥ ಭಕ್ತರ ತುಲಾಭಾರಗಳು ಯಾರಿಗೂ ಆಗಿಲ್ಲ ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವವಾಗಿ ಅಂಥ ಒಂದು ಕವಿ ಗವಾಯಿ ಪುಟ್ಟರಾಜರ ಈ ಒಂದು ಜನ್ಮ ದಿವಸದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ನಮ್ಮ ಪುಣ್ಯ ಅಂತಂದು ಹೇಳ್ತಾ, ನಾಡಿನಾದ್ಯಂತ ಪರಮ ಪೂಜ್ಯ ಪಂಡಿತ ಶ್ರೀ ಪುಟ್ಟರಾಜ ಗವಾಯಿಗಳ ಕಾರ್ಯಕ್ರಮವನ್ನು ಇವತ್ತು ಗಜೇಂದ್ರಗಢದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ನನಗನಿಸ್ತೈತಿ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಪರಿಚಯವನ್ನು ಕೂಡ ಪ್ರಥಮವಾಗಿ ಎಚ್.ಎಸ್. ಸೋಂಕೂರವರೇ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಇಡೀ ಗಜೇಂದ್ರಗಢದ ಮೊದಲು ಮಾರ್ಗದರ್ಶಕರಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಗಜೇಂದ್ರಗಢದಲ್ಲಿ ಮಾಡಿದರು. ಅದರ ಜೊತೆಗೆ 100ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಅವರು ಸಾಮೂಹಿಕ ವಿವಾಹಗಳನ್ನು ಮತ್ತು ಸಾಕಷ್ಟು ಮಂದಿಗೆ ಊಟದ ವ್ಯವಸ್ಥೆಯನ್ನು ಅವರು ಈ ಪುಟ್ಟರಾಜ ಗವಾಯಿಗಳ ಹೆಸರಿನ ಮೇಲೆ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ನಮ್ಮ ಎಚ್.ಎಸ್. ಸೋಂಕೂರ್ ಅವರು ಮಾಡಿದರು. ಎಚ್.ಎಸ್. ಸೋಂಕೂರ್ ಅವರಿಗೆ ಸಾಮಾಜಿಕ ಕಳಕಳಿ ಹೆಂಗಿರ್ತಕ್ಕಂತಂದ್ರೆ ಕೇವಲ ಒಂದು ಜನ್ಮದಿನದ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ರಾಷ್ಟ್ರ ನಾಯಕರು ಒಂದು ಯಾವುದೇ ರಾಷ್ಟ್ರೀಯ ಹಬ್ಬಗಳು ಯಾವುದೇ ಒಂದು ವಿಶೇಷ ಕಾರ್ಯಕ್ರಮಗಳಿದ್ರೂ ಕೂಡ ಎಲ್ಲ ಜನರನ್ನು ಕೂಡಿಸಿಕೊಂಡು ಅಂಥ ಒಂದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥ ವಿಶೇಷ ಬುದ್ಧಿ ವಿಶೇಷ ಗುಣ ಇರ್ಬೋದು ಯಾರ್ಯಾರು ಇದ್ರೆ ಅದು ನಮ್ಮ ಗಜೇಂದ್ರಗಢದಲ್ಲಿ ಎಚ್.ಎಸ್. ಸೋಂಕೂರ್ ಅವರಿಗೆ ಅನ್ನೋದನ್ನು ನಾವು ಎಲ್ಲರೂ ಮರಿಬಾರ್ದು. ಅಂತ ಒಬ್ಬ ಪರಮ ಪೂಜ್ಯ ಪಂಡಿತ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಇವತ್ತೇನು ಜನ್ಮದಿನದ ಕಾರ್ಯಕ್ರಮ ಏನಿರ್ತೈತಿ ಆ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ನಮ್ಮ ಸಿದ್ದಮ್ಮ ಬಂದು ಸಾವುಕಾರ ಹೇಳಿದರು, ಅವರು ಗಿನ್ನಿಸ್ ದಾಖಲೆ ಮಾಡಿದ್ರು ಅಂತ ಹೇಳಿದ್ರು. ಇದರಲ್ಲಿ ಗಿನ್ನಿಸ್ ದಾಖಲೆಯನ್ನ ಅವರ ತುಲಾಭಾರ ಕಾರ್ಯಕ್ರಮದಲ್ಲಿ ಮಾಡಿದ್ರು. ಇದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ತುಲಾಭಾರ ಕಾರ್ಯಕ್ರಮ ಸೃಷ್ಟಿಯಾಗಿರುವುದೇ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳಿಂದ. ಆದ್ರೆ ಇವತ್ತು ನಾವೆಲ್ಲ ನೋಡ್ಬೋದು, ಕೇವಲ ಅವರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಿಂತ ಪೂರ್ವದೊಳಗ ಅಂಧ ಅನಾಥರ ಬಾಳಿಗೆ. ಯಾಕಂದ್ರೆ ಇವತ್ತು ನಾವು ಮನೆಯಲ್ಲಿ 4-5 ಮಕ್ಕಳು ಇದ್ರೆ ಸ್ವಲ್ಪ ಬಹಳಷ್ಟು ಕಷ್ಟದ ಕೆಲಸ ಇದೆ. ಪುಟ್ಟರಾಜ ಗವಾಯಿಗಳು ಹೇಳ್ತಿದ್ರು, ಅಂಧ ಮಕ್ಕಳನ್ನ ನನಗೆ ಕೊಡ್ರಿ, ಅನಾಥ ಮಕ್ಕಳಿದ್ರೆ ನನಗೆ ಕೊಡ್ರಿ, ಅವರನ್ನ ಸಂಪೂರ್ಣವಾಗಿ ನಾನು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಲ್ಲಿ ನನ್ನ ಪ್ರಯತ್ನ ಏನಾಯ್ತು ನಾನು ಮಾಡ್ತೀನಿ ಅಂತ ಮಾತನ್ನ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳು ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳಿದರು. ನಮ್ಮ ತಂದೆಯವರು ಕೂಡ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಶಿಷ್ಯಂದಿರು. ನಮ್ಮ ತಂದೆಯವರು ಸುಮಾರು 2-3 ನಾಟಕಗಳನ್ನ ಈ ಭಾಗದಲ್ಲಿ ಆಡಿಸಿ ಅವರು ಮರಣ ಹೊಂದಿದಾಗ ನಾವು ಮಕ್ಕಳು ಕೂಡ ಅವರಿಗೆ ಸಹಕಾರ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಗೊತ್ತಿಲ್ಲ. ಎಚ್.ಎಸ್. ಸೋಂಕೂರ್ ಅವರು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಕಾಲಕಲೇಶ್ವರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಮಾಡಿದವರು. ಅಂದ್ರೆ ಯಾರೇ ಇಲ್ಲಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಹೆಸರೇ ಇರುತ್ತೆ ಹೊರತು ಬೇರೆ ಏನೇನೂ ಇರುವುದಿಲ್ಲ. ಯಾಕಂದ್ರೆ ಇವತ್ತು ಅದರ ಕಾಂಪ್ಲೇಂಟ್ ತೆಗೆದು ನೋಡಿ, ಇವತ್ತು ಪುರಾಣ ಪುಣ್ಯಕಥೆಗಳು ಗೀತೆಗಳು ಗಾಯನಗಳು ಇವತ್ತು ಜಿ ಕನ್ನಡದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಯಾವಾದ್ರೂ ಏನಾದ್ರು ಇದ್ರೆ ಅವ್ರ ಶಿಷ್ಯಂದರು ತಮ್ಮ ಅದ್ರ ಹಿಂದೆ ಹಾಕೊಂಡಿರ್ತಾರೆ. ಅವರು ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಶಿಷ್ಯಂದರಾದ ಅಂತ ಹಾಕಿಕೊಂಡ ಇವತ್ತು ಎಲ್ಲಾ ಕಾರ್ಯಕ್ರಮದಲ್ಲಿ ಸೃಷ್ಟಿಯಾಗಿರ್ತಾವು. ಅಂದ್ರೆ ಇವತ್ತು ರಾಜ್ಯದ ಪುರಾಣ ಪುಣ್ಯಕಥೆಗಳು ಇತ್ತು ಅಂತಂದ್ರ ಅವು ಏನಾದ್ರೂ ಬೆಳಕಿಗೆ ಬರಕ್ ಸಾಧ್ಯ ಅಂತಂದ್ರ ಅಲ್ಲಿ ಕಲ್ತಿರ್ತಕ್ಕಂಥ ಶಿಷ್ಯರು ಈ ನಾಡಿನ ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥ ಶರಣರ ವಿಚಾರಗಳನ್ನು ಜನತೆ ತಿಳಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಅಂತ ಕೆಲಸಗಳನ್ನು ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು ಮಾಡಿದ್ದಾರೆ. ಆ ಮಠಕ್ಕೆ ನಾವೆಲ್ಲರೂ ಋಣಿಯಾಗಿರ್ಬೇಕು. ಇಡೀ ರಾಜ್ಯದಲ್ಲಿನ ಏನಾದರೂ ವಿಶೇಷವಾಗಿ ಸಮಾಜೋನ್ಮುಖ ಕೆಲಸ ಮಾಡಿರ್ತಕ್ಕಂಥ ಮಠಗಳಲ್ಲಿ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠ ಅನ್ನೋದನ್ನ ನಾವು ನೀವೆಲ್ಲರೂ ಮರಿಬಾರ್ದು. ಇವತ್ತು ಕಲೇಜನವರು ಕೂಡ ಹಾಗೆ ಒಂದು ಸಮಾಜಮುಖ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಇದನ್ನು ಮಾಡಿದ್ದಾರೆ. ಜಿ ಕನ್ನಡದಲ್ಲಿ ನದಾಫ್ ಅನ್ನೋರು ಕೂಡ ವಿನ್ನರ್ ಹೋದ್ರು ಸರಿಗಮಪದೊಳಗ. ಜಿ ಕನ್ನಡದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮದೊಳಗ ಎಷ್ಟು ಹುಡುಗರು ಇವತ್ತು ಏನಾದರೂ ಸಾಧನೆ ಮಾಡಿ ವಿಭಾಗದಂದ್ರೆ ಅದು ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತ ಪುಣ್ಯವಂತರ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗಿ ವಿಷಯ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಅವರಿಗೆ ಯಾವಾಗಲೂ ನಾವು ಋಣಿಯಾಗಿರ್ಬೇಕು. ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠಕ್ಕೆ ನಮ್ಮೆಲ್ಲರೂ ಸಹಕಾರ ಇರಬೇಕು. ಅವರ ಸವಿ ನೆನಪಿಗೋಸ್ಕರ ಇವತ್ತಿನ ಜನ್ಮದಿನದ ಕಾರ್ಯಕ್ರಮಕ್ಕೋಸ್ಕರ ಏನು ಸೋಂಪುರವ್ರು ಹಾಕೊಂಡ್ರ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಪರಮ